ನಾನು ಊಹೆ ಮಾಡಿದಂತೆ ವೈಶಾಲಿ ನಿಮ್ಮನ್ನು ಪ್ರಶ್ನೆ ಮಾಡಿದ್ರು. ಅಸಲಿ ಸತ್ಯಗಳವರಿಗೆ ತಿಳಿದ ಮೇಲೆ ಆನಂತರ ಶ್ರೀನಿವಾಸ್ ಅವರು ಕೂಡ ವೈಶಾಲಿಯವ್ರ ಜೊತೆಗೂಡಿ ರಾಮಕೃಷ್ಣ ಅಂಕಲ್ ಜೊತೆ ಮಾತಾಡಿದ್ರು. ಎಲ್ಲರೂ ಸೇರಿ ಇವರಿಬ್ಬರನ್ನು ಸೇರಿಸೋದಕ್ಕೆ ವಿಚ್ಛೇದನದ ನಾಟಕ ಶುರು ಮಾಡಿದ್ರು. ನಿಜಕ್ಕೆ ಅವು ನಿಜವಾದ ವಿಚ್ಛೇದನದ ಪತ್ರಗಳಲ್ಲ. ಅಸಲಿಗೆ ನಾವು ಅಂದ್ಕೊಂಡಿದ್ದು ಸುರಕ್ಷಾ ಮೊದಲು ಸಹಿ ಮಾಡ್ತಾಳೇನೋ ಅಂತ. ಅವಳನ್ನ ಭಾರತ ಕರ್ಕೊಂಡು ಹೋಗಿ ಹೀಗೆ ಆರ್ಯನ್ ಜೊತೆ ಮದುವೆ ನಾಟಕವಾಡಿ ಅವಳ ಪ್ರೀತಿನ ಹೊರಗೆ ತರೋಣ ಅಂದ್ಕೊಂಡು ಮೊದಲೇ ವಿಮಾನದ ಟಿಕೆಟ್ ಕೂಡ ಕಾತರಿಸಿದ್ವು. ಆದರೆ ನಮ್ಮೆಲ್ಲರ ಆಲೋಚನೆಯನ್ನು ಬುಡಮೇಲು ಮಾಡುತ್ತಾ ಸಾಮ್ರಾಟ್ ಮೊದಲು ಸಹಿ ಮಾಡ್ದ. ಅಲ್ಲಿವರೆಗೂ ನಿನ್ನಲ್ಲಿ ಮಾತ್ರ ಬದಲಾವಣೆ ಬಂದರೆ ಸಾಕು ಅಂದ್ಕೊಂಡೆ. ನಮಗೆ ಬದಲಾವಣೆ ಬರಬೇಕಾಗಿದ್ದು ಕೇವಲ ಒಬ್ಬರಲ್ಲ ಇಬ್ಬರಲ್ಲಿ ಅಂತ ಅರ್ಥವಾಗಿ, ಆ ಬದಲಾವಣೆ ಬರಬೇಕಂದ್ರೆ ನಿಮ್ಮಿಬ್ಬರನ್ನ ತಾತ್ಕಾಲಿಕವಾಗಿ ದೂರ ಮಾಡಿದ್ರೇ ನೀವಿಬ್ಬರು ಶಾಶ್ವತವಾಗಿ ಒಂದಾಗಬಲ್ಲರಿ ಎಂದು. ಈಗಾಗಲೇ ಕಾತರಿಸಿದ ಟಿಕೆಟ್ ಇರೋದ್ರಿಂದ ಸುರಕ್ಷಾಳನ್ನು ಗಡಿಬಿಡಿಯಿಂದ ಭಾರತಕ್ಕೆ ಎಳಕೊಂಡು ಬಂದವು. ಸುರಕ್ಷಾ ಜೊತೆಗೆ ಮಗುವನ್ನು ಕೂಡ ಸಾಮ್ರಾಟ್ ಬಿಡ್ತಾನೋ ಏನೋ, ಮತ್ತು ಹೇಗೆ ಸಾಮ್ರಾಟನ ಇಲ್ಲಿಗೆ ಬರೋಂತ ಮಾಡೋದು ಅಂತ ಯೋಚಿಸ್ತಿದ್ದೆ. ನಮಗೆ ಸಾಮ್ರಾಟ್ ಅವನಿಗೆ ಅವಕಾಶ ನೀಡಿದಂತೆ ಮಗುವನ್ನು ತಾನು ತಗೊಂಡ. ನಮಗೂ ಅದು ಒಂದು ರೀತಿಯಲ್ಲಿ ಒಳ್ಳೆಯದೇ ಅಂತ ಅನಿಸಿ ಇನ್ನು ಅಲ್ಲಿ ಏನೂ ಗಲಾಟೆ ಮಾಡದೆ ಭಾರತಕ್ಕೆ ಬಂದವು. ವಿಮಾನ ನಿಲ್ದಾಣದಿಂದ ಮನೆಗೆ ಹೋದ್ಮೇಲೆ ಮಗು ಅಳೋದು, ಜ್ವರ ತರಿಸ್ಕೊಳ್ಳೋದು ಎಲ್ಲವನ್ನು ನಮಗೆ ಕಾಲಕ್ಕೆ ಶ್ರೀನಿವಾಸ್ ಅಂಕಲ್ ಹೇಳುತ್ತಲೇ ಇದ್ದರು. ಇನ್ನು ನೀನು ಅಲ್ಲಿಂದ ಭಾರತಕ್ಕೆ ಹೊರಟಾಗಲೇ ನಮಗೆ ಗೊತ್ತು ನೀನು ಮನೆಗೆ ಬರೋದನ್ನು ನಾನು ನೋಡಿದೆ ಅಂತ ಹೇಳ್ದ ಆರ್ಯನ್ ಅವ್ರು ಹೇಳ್ತಾ ಇರೋದನ್ನು ಕೇಳ್ತಿದ್ದ ಸುರಕ್ಷಾ ಆಶ್ಚರ್ಯ ಪಡ್ತಿದ್ರೆ ಸಾಮ್ರಾಟ್ಗೆ ಮೊದಲು ಕೋಪ ಬಂತು. ವಿಜ್ಜುನನ್ನು ಅಳಿಸಿದ್ರಿ ಅಂತ, ಆದರೆ ಅದು ಕೂಡ ತಮ್ಮನ್ನು ಸೇರಿಸೋದಕ್ಕೆ ಮಾಡಿದ್ದು ಅಂತ ಅರ್ಥ ಮಾಡಿಕೊಂಡು ಆರ್ಯನನ್ನು ಅಪ್ಕೊಂಡು ಮನಸಾರೆ ಧನ್ಯವಾದ ಹೇಳ್ದ ಸಾಮ್ರಾಟ್. ಇಟ್ಸ್ ಮೈ ಪ್ಲೆಷರ್ ಸರ್, ನೀವು ನನ್ನ ಪ್ರಾಣ ಉಳಿಸಿದ್ರಿ. ನನ್ನ ದೃಷ್ಟಿಯಲ್ಲಿ ನೀವು ಯಾವಾಗಲೂ ದೊಡ್ಡವರೇ. ಸುರಕ್ಷಾ ವಿಷಯದಲ್ಲಿ ಆಗ ಮಾಡಿದಿರಿ ಅಂತ ಕೋಪ ಇರೋದು ನಿಜವೇ, ಆದರೆ ನನಗೆ ನಿಮ್ಮ ಮೇಲೆ ವೈಯಕ್ತಿಕವಾಗಿ ಯಾವುದೇ ದ್ವೇಷ ಇಲ್ಲ. ಆದರೆ ಸುರಕ್ಷಾ ವಿಷಯದಲ್ಲಿ ಕೂಡ ನೀವು ಹಾಗೆ ಮಾಡೋದಕ್ಕೆ ಕಾರಣ ತಿಳಿದ ಮೇಲೆ ಮೊದಲು ಸ್ವಲ್ಪ ಬೇಸರ ಆಯಿತು. ನೀವು ಸುರಕ್ಷಾಳಿಗೆ ಹಾಕ್ಬಿಡ್ತಿರೋ ತವಕ ನೋಡಿ ಹೇಗಾದರೂ ನಿಮ್ಮಿಬ್ಬರನ್ನ ಸೇರಿಸಬೇಕು ಅಂತ ಅಂದ್ಕೊಂಡೆ. ಅದೇ ವಿಷಯವನ್ನು ರಾಮಕೃಷ್ಣ ಅಂಕಲ್ ಹತ್ರ, ಶ್ರೀನಿವಾಸ್ ಅಂಕಲ್ ಹತ್ರ ಮಾತಾಡಿದಾಗ ಎಲ್ಲರೂ ಕೂಡ ನೀವಿಬ್ಬರು ಒಂದಾಗಬೇಕು ಅಂತ ಬಯಸ್ತಿದ್ದಾರೆ ಅಂತ ತಿಳಿದು ಅವರನ್ನು ಕೂಡ ನನ್ನ ನಾಟಕದಲ್ಲಿ ಭಾಗಿಯಾಗುವಂತೆ ಕೇಳಿದೆ. ಅವ್ರಿಗೆ ಬೇಕಾಗಿದ್ದು ನೀವಿಬ್ಬರು ಜೊತೆಯಾಗಿರೋದೆ, ಆದ್ದರಿಂದ ಸಂತೋಷದಿಂದ ಅವರೆಲ್ಲರೂ ಒಪ್ಕೊಂಡ್ರು. ಸುರಕ್ಷಾ ಆರ್ಯನ್ ಮುಂದೆ ಹೋಗಿ ನಿನಗೆ ಥ್ಯಾಂಕ್ಸ್ ಹೇಳಬೇಕೋ ಸಾರಿ ಹೇಳಬೇಕೋ ತಿಳಿತಾ ಇಲ್ಲ ಆರ್ಯನ್. ಮೊದಲಿನಿಂದ ನೀನು ನನ್ನಿಂದ ಬೇಸರವನ್ನೇ ಅನುಭವಿಸಿದೆ. ಕೊನೆಗೆ ನನ್ನ ಕೈಯಿಂದ ಕೆನ್ನೆಗೆ ಏಟು ಕೂಡ ತಿಂದೆ. ಅದಕ್ಕಂತೂ ನಿಜಕ್ಕೂ ತುಂಬ ಕ್ಷಮೆ ಇರಲಿ ಆರ್ಯನ್ ಅಂತ ಕೈ ಮುಗಿದ್ಲು ಸುರಕ್ಷಾ. ಕೂಡಲೇ ಆರ್ಯನ್ ಸುರಕ್ಷಾಳ ಕೈ ಹಿಡಿದು ಚೇಚೆ ಸುರಕ್ಷಾ ಇದೇನು ಅನ್ನುತ್ತಾ ಅವಳ ಕೈ ಕೆಳಗಿಳಿಸುತ್ತಾ, ಇನ್ನೂ ನಿನಗೆ ಥ್ಯಾಂಕ್ಸ್ ಕೂಡ ಹೇಳಬೇಕು ಆರ್ಯನ್. ಅಷ್ಟು ಬೈದರೂ ಸಾಮ್ರಾಟ್ನನ್ನು ನನ್ನನ್ನು ಸೇರಿಸಬೇಕು ಅಂತ ಅಂದ್ಕೊಂಡೆ. ಒಂದು ರೀತಿಯಲ್ಲಿ ನಾವಿಬ್ಬರು ಈಗ ಒಂದಾಗಿದ್ದೀವಿ ಅಂದರೆ ನೀನೇ ಕಾರಣ. ಅದಕ್ಕೆ ನಿನ್ನ ಋಣ ಹೇಗೆ ತೀರಿಸಲಿ ಅಂದ್ಲು ಸುರಕ್ಷಾ. ಆರ್ಯನ್ ಸುಳ್ಳು ಕೋಪದಿಂದ, ಸುರಕ್ಷಾ ಇದೇನೋ ಇಂಥ ಮಾತುಗಳನ್ನೆಲ್ಲ ಹೇಳಿ ನನ್ನ ಇನ್ನೂ ದೂರ ಮಾಡ್ತಿದ್ಯಾ ನೀನು. ನಾನು ನಿನ್ನನ್ನು ನನ್ನ ಗೆಳತಿ ಅಂದ್ಕೊಂಡೆ, ಆದರೆ ನೀನು ಇಂದಿಗೂ ನನ್ನನ್ನು ಪರಕೀಯನಾಗಿ ನೋಡ್ತಾ ಇದೆಯಾ ಅಂದ ಆರ್ಯನ್ ಮುನಿಸಿನಿಂದ. ಸಾಮ್ರಾಟ್ ಆರ್ಯನ್ ಭುಜದ ಮೇಲೆ ಹಾಕಿ, ಅದೇನೋ ಆರ್ಯನ್ ಹಾಗಂತೀಯ, ನೀನು ನಮಗೆ ಯಾವತ್ತೂ ಪರಕೀಯನಲ್ಲ. ನೀನು ನನಗೆ ನನ್ನ ಸ್ವಂತ ತಮ್ಮ ಇದ್ದಂತೆ. ತಮ್ಮನಿದ್ದಂತೆ ಏನೋ ನೀನು ನನ್ನ ತಮ್ಮನೇ, ಇಲ್ಲ ಅನ್ನೋದಕ್ಕೆ ಸಾಧ್ಯವೇ? ಏನಮ್ಮ ನೀನೇ ಹೇಳು ಅಂದ ಸಾಮ್ರಾಟ್ ಆರ್ಯನ್ ತಾಯಿಯ ಹತ್ರ. ನೀನು ಯಾವಾಗ ಆರ್ಯನ್ ಪ್ರಾಣ ಉಳಿಸಿ ನನ್ನನ್ನು ಅಮ್ಮ ಅಂತ ಕರೆತೀಯೋ ಆಗಲೇ ನೀನು ನನ್ನ ಮನೆಯ ದೊಡ್ಡ ಮಗನಾಗ್ಬಿಟ್ಟೆ ಸಾಮ್ರಾಟ್. ಅದಕ್ಕೆ ನನ್ನ ದೊಡ್ಡ ಮಗ ಸಂಕಷ್ಟದಲ್ಲಿದ್ದರೆ ಚಿಕ್ಕ ಮಗ ನೋಡೋದಕ್ಕಾಗಲಿಲ್ಲ ಅಂದರು ಆರ್ಯನ್ ತಾಯಿ. ಥ್ಯಾಂಕ್ ಯು ಅಮ್ಮ ಅಂತ ಆಕೆ ಭುಜದ ಮೇಲೆ ಕೈ ಹಾಕಿ, ಕೇಳಿದೆಯಲ್ಲ ಆರ್ಯ, ಈಗ ಅಮ್ಮ ಕೂಡ ಅನುಮತಿ ನೀಡಿದ್ದಾರೆ. ಇನ್ನು ಮುಂದೆ ನಿನ್ನ ಪೂರ್ತಿ ಜವಾಬ್ದಾರಿ ನಂದೇ ಅಂತ ಹೇಳ್ದ ನಗ್ದ ಸಾಮ್ರಾಟ್. ಖಂಡಿತ ಸರ್, ನಿಮ್ಮಂಥ ದೊಡ್ಡ ಸರ್ಜನ್ ನನಗೆ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕಿಂತ ಇನ್ನೇನು ಬೇಕು ನನಗೆ ಅಂದ ಆರ್ಯನ್ ಕೂಡ ನಗ್ದ. ಅದು ಮತ್ತೆ
ಅಣ್ಣ ಅನ್ನತ್ಲೇ ಸರ್ ಅಂತಿದ್ಯಾ. ಇನ್ನು ಮುಂದೆ ನನ್ನನ್ನು ಅಣ್ಣ ಅಂತ ಕರಿಬೇಕು ಸರಿನಾ ಅಂತ ಗದರಿಸ್ತಾ ಸಾಮ್ರಾಟ್. ಸರಿ 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 ಅಣ್ಣ ಅಂದ ಆರ್ಯನ್. ಆರ್ಯನ್ ತಡಬಡಾಯಿಸಿದ್ದಕ್ಕೆ ಎಲ್ಲರೂ ಒಂದು ಸಲ ನಕ್ಕಿದ್ರು. ರಾಮಕೃಷ್ಣ ಅವರು, ಅಮ್ಮಯ್ಯ ನೀವಿಬ್ಬರು ಒಂದಾದ್ರಲ್ಲ, ನಮ್ಗೆ ಅಷ್ಟೇ ಸಾಕು ಅಂದರು. ಸಾಮ್ರಾಟ್ ಕೂಡಲೇ ಆರ್ಯನನ್ನು ಬಿಟ್ಟು ರಾಮಕೃಷ್ಣ ಅವ್ರ ಹತ್ರ ಬಂದು ಮನಸಾರೆ ಒಪ್ಕೊಳ್ತಾ, ಥ್ಯಾಂಕ್ಸ್ ಮಾವ, ನೀನು ಒಪ್ಸೋದು ಎಷ್ಟು ಪಾಡುಪಡಬೇಕು ಅಂತ ಅಂದ್ಕೊಂಡಿದ್ದೆ. ನಿಜ ಹೇಳಬೇಕಂದ್ರೆ ಒಂದು ಸಮಯದಲ್ಲಿ ಮಗಳಿಗಿಂತ ನಿಮ್ಮನ್ನು ಮರಳು ಮಾಡೋದೇ ತುಂಬ ಕಷ್ಟ ಅಂತ ಕೂಡ ಅಂದ್ಕೊಂಡಿದ್ದೆ. ಆದರೆ ಬೇಗನೆ ನಾನು ಒಪ್ಕೊಂಡ್ರಿ ಅಂತ ಅಂದ ಸಾಮ್ರಾಟ್. ತಪ್ಪು ತಾಳಿ ಅಂದರೆ ನನ್ನ ಮಗಳನ್ನು ನನ್ನಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಳತ್ಲೇ ನನ್ನನ್ನು ಬದಲಿಸ್ಬಿಟ್ಟೆ. ರಾವಣ ಅಂದ್ಕೊಂಡಿದ್ದ ನನ್ನನ್ನೇ ರಾಮ ಅಂತ ನನ್ನ ಕೈಯಿಂದಲೇ ನನ್ನ ಮಗಳಿಗೆ ಹೇಳುವಂತೆ ಮಾಡಿಕೊಂಡೆ ಅಂದರು ರಾಮಕೃಷ್ಣ ಅವರು ಕೂಡ ನಗ್ತಾ. ಅಬ್ಬಾ, ಈ ಮಾವ ಅಳಿಯ ಇಬ್ಬರು ಒಂದಾಗ್ಬಿಟ್ರಲ್ಲ ಅಂತ ಲಲಿತಾ ಅವರು ಅನ್ನುತ್ತಾ, ನೀವೆಲ್ಲರೂ ಸೇರಿ ನಾಟಕ ಆಡಿ ನನ್ನೊಬ್ಬಳನ್ನೇ ಬೇರೆ ಹಾಕ್ಸಿದ್ರಿ. ಎಲ್ಲಿ ನನ್ನ ಮಗಳು ಅಳಿಯ ದೂರ ಆಗ್ತಾರೋ ಮತ್ತು ನನ್ನ ಮಗಳ ಜೀವನ ಏನಾಗುತ್ತೋ ಅಂತ ಗಾಬರಿಯಿಂದ ರಾತ್ರಿ ಎಲ್ಲ ನಿದ್ದೆ ಮಾಡದೇ ಇದ್ದರೆ ಇವರೇನೋ ಆರಾಮವಾಗಿ ಗೊರಕೆ ಹೊಡೆದು ನಿದ್ದೆ ಮಾಡಿದ್ರು. ಕನಿಷ್ಠ ನನ್ನ ಮಣ್ಣಿನ ಬುದ್ಧಿಗೆ ಅಪ್ಪ ಇರೋ ಸಂಶಯ ಬರಲಿಲ್ವಲ್ಲ ಯಾಕೋ ಅಂತ ಲಲಿತಾ ಅವರು ಅಂದ್ಕೊಳ್ತಾ ಇದ್ದರೆ, ನಿಂದು ಮಣ್ಣಿನ ಬುದ್ಧಿ ಆಗಿದ್ದಕ್ಕೆ ನಿನಗೆ ನಮ್ಮ ಯೋಚನೆ ಹೇಳಿಲ್ಲ ಲಲಿತಾ. ಇಲ್ದಿದ್ರೆ ಯಾವಾಗಲೂ ಮಗಳ ಅಳಿಯನ ಬೇಸರ ನೋಡಲಾಗದೆ ಅಮೇರಿಕದಲ್ಲೇ ಸತ್ಯ ಹೇಳಿಬಿಡ್ತಿದ್ದೆ ನೀನು. ನಮ್ಮ ಯೋಜನೆ ಎಲ್ಲ ಅಟ್ಟ ಫ್ಲಾಪ್ ಆಗ್ತಿತ್ತು ಅಂದರು ರಾಮಕೃಷ್ಣ ಅವರು ಹಾಸ್ಯವಾಗಿ. ಹೀಗೆ ಅವರೆಲ್ಲರ ಸಂತೋಷದ ನಡುವೆ ಮಧ್ಯಾಹ್ನ ಎಲ್ಲರೂ ಸೇರಿ ಊಟ ಕೂಡ ಅಲ್ಲೇ ಮುಗಿಸಿ ಸಾಯಂಕಾಲಕ್ಕೆ ಆರ್ಯರವರ ಮನೆಗೆ ಹೊರಡ್ತೀವಿ ಅಂದರೆ ಸಾಮ್ರಾಟ್ ಬೇಡ ಅಂತ ತಡೆದು ಆ ದಿನ ಅಲ್ಲೇ ಇರುವಂತ ಹೇಳ್ದ. ತಾವು ನಾಳೆ ಹೇಗಿದ್ರು ಅಮೇರಿಕಕ್ಕೆ ಹೋಗ್ತಿದ್ದೀವಿ ಅಂತ, ಇರೋ ಒಂದು ದಿನವಾದರೂ ಎಲ್ಲರೂ ಇಲ್ಲೇ ಜೊತೆಯಲ್ಲಿರೋಣ ಅಂತ ಹೇಳ್ದ ಸಾಮ್ರಾಟ್. ಅದಕ್ಕೆ ಆರ್ಯನ್ ಅವರ ತಾಯಿ ಕೂಡ ಸರಿ ಅಂದಿದ್ದರಿಂದ ಎಲ್ಲರೂ ಆ ದಿನ ಅಲ್ಲೇ ಉಳಿದುಕೊಂಡ್ರು. ರಾತ್ರಿ ಊಟದ ನಂತರ ರಾಮಕೃಷ್ಣ ಅವರಿಗೂ ಟಿಕೆಟ್ ಕಾದಿರಿಸ್ತಿದ್ರೆ ರಾಮಕೃಷ್ಣ ಅವರು ಬೇಡ ಅಂತ ಹೇಳಿ, ನಾನು ಇತ್ತೀಚಿನ ಸಮಯದಲ್ಲಿ ಅಮೇರಿಕಾಗೆ ಬರಲ್ಲ. ಸದ್ಯಕ್ಕಂತೂ ನಾನು ಕೆಲಸ ಮಾಡಿಕೊಂಡು ಬದುಕಬಲ್ಲೆ. ವಯಸ್ಸಾದ ಮೇಲೆ ಶಕ್ತಿ ಇಲ್ಲದ ಸಮಯದಲ್ಲಿ ತನಗೆ ಮಗನಾದರೂ ಸುರಕ್ಷಾಳೆ ಆಗಿರೋದ್ರಿಂದ ಹೇಗಿದ್ದರೂ ಮಗಳ ಹತ್ರ ಬರಲೇಬೇಕಾಗತ್ತೆ. ಈಗಿನಿಂದಲೇ ಮಗಳ ಹತ್ರ ಬಂದು ಇರೋದು ಇಷ್ಟ ಇಲ್ಲ ಅಂತ ಹೇಳಿದ್ರಿಂದ ಶ್ರೀನಿವಾಸ್ ಅವರು ಕೂಡ ಅವರ ಆತ್ಮ ಗೌರವವನ್ನು ತಪ್ಪಾಗಿ ಭಾವಿಸಲಿಲ್ಲ. ಇನ್ನು ಸಾಮ್ರಾಟ್ ಮತ್ತು ಸುರಕ್ಷಾ ಎಷ್ಟು ಹೇಳಿದ್ರು ರಾಮಕೃಷ್ಣ ಅವರು ಲಲಿತಾ ಅವರು ಒಪ್ಪದಿದ್ದರಿಂದ ಇನ್ನು ವಿಧಿಯಿಲ್ಲದೆ ಸಾಮ್ರಾಟ್ ಈಗ ಇರ್ತಾ ಇರುವ ಮನೆಯನ್ನು ರಾಮಕೃಷ್ಣ ಅವರಿಗೆ ನೀಡಿ ಅಲ್ಲೇ ಇರುವ ತಮ್ಮ ಆಸ್ಪತ್ರೆಯ ಶಾಖೆಯ ಲೆಕ್ಕಪತ್ರ ವಿಭಾಗದ ಮುಖ್ಯಸ್ಥನಾಗಿ ಜವಾಬ್ದಾರಿಯನ್ನು ಸಾಮ್ರಾಟ್ ಅವರಿಗೆ ವಹಿಸಿದ. ಇನ್ನು ಅದಕ್ಕಿಂತ ಹೆಚ್ಚಾಗಿ ಅಳಿಯನ ಹತ್ರ ಬಲವಂತ ಮಾಡಿಸ್ಕೊಳ್ಳೋದು ಇಷ್ಟವಿಲ್ಲದ ರಾಮಕೃಷ್ಣ ಅವರು ತಾನು ಕೂಡ ಹೇಗಾದರೂ ಕೆಲಸ ಹುಡ್ಕೊಳ್ಳೇಬೇಕಲ್ಲ, ಅದಕ್ಕೆ ವಿಧಿಯಿಲ್ಲದೆ ಒಪ್ಕೊಂಡ್ರು. ಇನ್ನು ಆರ್ಯನ್ ಕೂಡ ತಾನು ಮತ್ತೆ ಅಮೇರಿಕಾಗೆ ಬರಲ್ಲ ಅಂತ ಹೇಳ್ದ. ಸುರಕ್ಷಾ ಆಶ್ಚರ್ಯದಿಂದ ನೋಡ್ತಿದ್ರೆ ಸಾಮ್ರಾಟ್ ಮಾತ್ರ ಕೋಪದಿಂದ, ಏನು ಆರ್ಯನ್, ಏನು ಮಾತಾಡ್ತಿದ್ಯಾ ನೀನು? ಮಧ್ಯದಲ್ಲಿ ಓದ್ ನಿಲ್ಲಿಸೋದು ಅಂದರೆ ಏನು, ಹುಚ್ಚು ಹಿಡ್ದಿದ್ಯಾ ಅಂತ ಗಂಭೀರವಾಗಿ. ಆರ್ಯನ್ ಅಂದರೆ ಸರ್ ಅದು ಅಣ್ಣ ಅಂದ ಕೋಪದಿಂದ ಸಾಮ್ರಾಟ್. ಅದೇ ಅಣ್ಣ, ನಾನು ಅಲ್ಲಿಗೆ ಬಂದುಬಿಟ್ರೆ ಅಮ್ಮ ಅವರು ಒಬ್ಬರೇ. ಎಷ್ಟೇ ಅಲ್ಲ ಅಂದ್ಕೊಂಡ್ರು ಆರ್ಯನ್ ಸುರಕ್ಷಾಳನ್ನು ಮನಸಾರೆ ಇಷ್ಟಪಟ್ಟಿದ್ದ. ಸುರಕ್ಷಾಳ ಮೇಲೆ ಅವನಿಗಿರೋದು ಸ್ವಚ್ಛವಾದ ಪ್ರೀತಿ. ಅಂಥದ್ರಲ್ಲಿ ತನ್ನ ಕಣ್ಣು ಮುಂದೆ ಸುರಕ್ಷಾಳನ್ನು ಹಾಗೆ ನೋಡಬೇಕಂದ್ರೆ ಎಲ್ಲೋ ಮನಸ್ಸಿನಲ್ಲಿ ಬೇಸರ. ಅದಕ್ಕೆ ಅಂದರೆ ಇಷ್ಟು ದಿನ ಅಮ್ಮ ಅವರಿರಲಿಲ್ವಾ? ಹಾಗಂದ್ಕೊಂಡ್ರೆ ಅಮ್ಮ ಅವರನ್ನು ನಾವೇ ಕರ್ಕೊಂಡು ಹೋಗೋಣ ಅಂದ ಸಾಮ್ರಾಟ್ ಕೋಪದಿಂದ. ಅದೆಲ್ಲ ಅಣ್ಣ, ಪ್ಲೀಸ್ ಹೇಳೋದು ಅರ್ಥ ಮಾಡ್ಕೊ. ಅಪ್ಪನಿಗೆ ಇಲ್ಲೇ ಕೆಲಸ ಇದೆ, ಮನೆ ಬಿಟ್ಟು ಬರಬೇಕಂದ್ರೆ ಅವರಿಗೂ ತೊಂದರೆ ಅಲ್ವಾ, ಅದಕ್ಕೆ ಪ್ಲೀಸ್ ಅಂದ ಆರ್ಯನ್. ಇಲ್ಲ ಆರ್ಯನ್, ನನಗೆ ನೀನಿನ್ನು ಏನು ಹೇಳುವಂತಿಲ್ಲ. ನಾನು ಈಗಾಗಲೇ ನಿರ್ಧಾರ ತೊಗೊಂಡ್ಬಿಟ್ಟಿದ್ದೀನಿ. ನಿನ್ನ ವಿಷಯದಲ್ಲಿ ಇನ್ನು ಹೆಚ್ಚಿನ ಚರ್ಚೆ ಬೇಡ. ನನ್ನ ನಿರ್ಧಾರವೇ ಅಂತಿಮ ಅಷ್ಟೇ ಅಂತ ಇನ್ನೊಂದು ಮಾತಿಗೆ ಅವಕಾಶ ನೀಡದೆ
ಅಲ್ಲಿಂದ ಹೊರಟು ಹೋದ ಸಾಮ್ರಾಟ್. ಹೋಗ್ತಾ ಇರೋ ಸಾಮ್ರಾಟ್ ಕಡೆಗೆ ನೋಡ್ತಾ ಯೋಚಿಸ್ತಿರೋ ಆರ್ಯನ್ ಕೈ ಮೇಲೆ ಕೈ ಇಟ್ಟು, ಅವನು ಅಷ್ಟೇ ಆರ್ಯನ್, ಅವನು ತನ್ನ ಸ್ವಂತ ಮನುಷ್ಯರು ಅಂದ್ಕೊಂಡ್ಮೇಲೆ ಅವ್ರ ಬಗ್ಗೆ ತುಂಬ ಪರ್ಫೆಕ್ಟ್ ಆಗಿರ್ತಾನೆ. ಅದು ಅಲ್ಲದೆ ನಿನ್ನ ಅವನು ತಮ್ಮ ವಿಜ್ಜು ಸ್ಥಾನದಲ್ಲಿ ನೋಡಿದ್ದಾನೆ. ಯಾರು ಹೇಳಿದ್ರು ಅವನು ಕೇಳಲ್ಲ ಅಂತ ಹೇಳಿದ್ರು ಶ್ರೀನಿವಾಸ್. ಆರ್ಯನ್ ಮುಜುಗರದಿಂದ ತನ್ನ ತಾಯಿ ಕಡೆ ನೋಡಿದ್ರೆ ಆಕೆಯೂ ಕೂಡ, ಏನು ಪರವಾಗಿಲ್ಲ ಬಿಡು ಆರ್ಯ, ಇನ್ನು 1 ವರ್ಷ ಅಲ್ವಾ ಇರೋದು, ನೀನು ಓದು ಕೂಡ ಈ ಬಾರಿ ಹೋಗ್ಬಾ, ನಾವು ಹೇಗಿದ್ರು ಇಲ್ಲಿ ಹೊಂದ್ಕೊಳ್ತೀವಿ ಬಿಡು, ಮತ್ತೀಗ ನಾವು ಅಲ್ಲಿಗೆ ಬರೋದು ಸರಿ ಇರಲ್ಲ, ನೀನು ಹೋಗಿ ಮುಗಿಸ್ಕೊಂಡು ಬಾ ಅಂದರು. ಆದರೆ ಅಮ್ಮ ಅಂತ ಆರ್ಯನ್ ಏನು ಹೇಳಲು ಹೋದಾಗ ಆರ್ಯನ್ ಅವರ ತಂದೆ ಆರ್ಯನ್ ಕೈಯನ್ನು ಮೆಲ್ಲಗೆ ಒತ್ತು ಬಿಟ್ಟರು. ಆರ್ಯನ್ ಅವರ ಅಪ್ಪ ಅಮ್ಮ ಇಬ್ಬರಿಗೂ ಗೊತ್ತು ಆರ್ಯನ್ ಸುರಕ್ಷಾಳನ್ನು ಪ್ರೀತಿಸಿದ ವಿಷಯ. ಆದರೆ ಇನ್ನು ಅನಿವಾರ್ಯ, ಸುರಕ್ಷಾ ಜೀವನ ಇನ್ನೊಬ್ಬರ ಜೊತೆ ಬೆಸೆದುಕೊಂಡಿದೆ. ಇನ್ನು ತನ್ನ ಜೀವನದಲ್ಲಿ ಸುರಕ್ಷಾ ಇಲ್ಲ. ಆದ್ದರಿಂದ ಸ್ವಲ್ಪ ಕಷ್ಟ ಆದರೂ ಆ ಸತ್ಯವನ್ನು ಅರಗಿಸ್ಕೊಳ್ಳದೆ ವಿಧಿ ಇಲ್ಲ ಅಂತ ಅವರು ನಂಬಿದ್ರು. ಅದೇ ವಿಷಯವನ್ನು ಮೆಲ್ಲನೆ ಆರ್ಯನ್ ಪಾಲಿಗೆ ಮನವರಿಕೆ ಮಾಡಿಕೊಡ್ಬೇಕು. ನಿಜಕ್ಕೆ ಅವನಿಗೆ ತಿಳಿ ಹೇಳುವ ಅಗತ್ಯವೂ ಇಲ್ವೇನೋ, ಯಾಕಂದರೆ ಆರ್ಯನ್ ಅದನ್ನು ತಿಳಿಯದಷ್ಟು ಚಿಕ್ಕವನೇನಲ್ಲ. ಆದರೆ ಅವನ ಮನಸ್ಸು ಅದಕ್ಕೀಗ ಸಮಾಧಾನ ಮಾಡಬೇಕು. ಆದರೆ ಅದು ಯಾರಿಂದಲೂ ಸಾಧ್ಯ ಇಲ್ಲ, ಕೇವಲ ಅದು ಅವನಿಂದಲೇ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲ, ಏನಾದರೂ ಮಾಡಬೇಕಂತ್ಕೊಂಡ್ರೂ, ಯಾರನ್ನಾದರೂ ನಾವು ಮರೀಬೇಕು ಅಂತ ಅಂದ್ಕೊಂಡ್ರೂ ಅದು ಕೇವಲ ನಮ್ಮ ಮನಸ್ಥಿತಿಗೆ ಸಂಬಂಧಿಸಿದ ವಿಷಯ. ಯಾರು ಹೇಳಿದರೆ ಅದು ನಡೆಯಲ್ಲ. ನಮ್ಮ ಮನಸ್ಸಿನಿಂದ ನಮಗೆ ನಾವಾಗೆ ಆ ನಿರ್ಧಾರ ತಗೊಳ್ಬೇಕು. ಅದಕ್ಕೆ ಆರ್ಯನ್ ಪ್ರಯತ್ನ ಈಗ. ಅದಕ್ಕೆ ಮತ್ತೆ ಸುರಕ್ಷಾ ಮುಂದೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಾಮ್ರಾಟ್ ತನ್ನ ಸ್ವಂತ ತಮ್ಮ ಅಂದರೂ ಕೂಡ. ಆ ದಿನ ಇನ್ನೂ ಚರ್ಚೆ ಯಾರು ಏನೂ ಮಾಡಲಿಲ್ಲ. ಅಲ್ಲಿಗೆ ಅದು ಕೊನೆಗೊಂಡಿತು. ಆ ಮರುದಿನ ಒಳ್ಳೆ ಮುಹೂರ್ತ ಕೂಡ ಇದ್ದಿದ್ದರಿಂದ ಮೊದಲು ಅಂದ್ಕೊಂಡ ಅಮೇರಿಕ ಪ್ರಯಾಣ ರದ್ದು ಮಾಡಿ ಇನ್ನೊಮ್ಮೆ ಇವರಿಬ್ಬರಿಗೂ ಮದುವೆ ಮಾಡಿಸ್ಬೇಕಂತ ನಿರ್ಧರಿಸಿದ್ರು. ಅಂದ್ಕೊಂಡಂತೆ ಇದ್ದ ಶ್ರೀನಿವಾಸ್ ವೈಶಾಲಿ ದಂಪತಿಗಳು ಮತ್ತು ರಾಮಕೃಷ್ಣ ಲಲಿತಾ ದಂಪತಿಗಳು, ಆರ್ಯನ್ ತಂದೆ ತಾಯಿ, ಇನ್ನು ಆರ್ಯನ್ ಎಲ್ಲರೂ ಸೇರಿ ಹೋದರು. ಒಂದು ದೇವಸ್ಥಾನದಲ್ಲಿ ಹಿರಿಯರೆಲ್ಲರ ಸಮ್ಮುಖದಲ್ಲಿ ಸಾಮ್ರಾಟ್ ಕೈಯಿಂದ ಸುರಕ್ಷಾಳ ಕೊರಳಿಗೆ ಇನ್ನೊಮ್ಮೆ 3 ಗಂಟೆ ಹಾಕ್ಸಿದ್ರು. ಸುರಕ್ಷಾ ಜೀವನದಲ್ಲಿ ಇದ್ದ ಆ ಸಣ್ಣ ಕೊರಗು ಕೂಡ ನೀಗಿ ಹೋದ್ರಿಂದ ರಾಮಕೃಷ್ಣ ಅವರು ಲಲಿತಾ ಅವರು ಸಂತೋಷವಾಗಿದ್ದರೆ ಸುರಕ್ಷಾ ಮನಸ್ಸು ಆನಂದದಿಂದ ತುಂಬಿ ಹೋಯಿತು. ಇನ್ನು ಆ ದಿನ ಎಲ್ಲ ಹಾಗೆ ಖುಷಿಯಾಗಿ ಕಳೆದವರು ಮನೆಗೆ ಮರಳುವಷ್ಟರಲ್ಲಿ ರಾತ್ರಿ ಆಯಿತು. ಮರುದಿನ ಬೆಳಗ್ಗೆ ಮೊದಲೇ ಅಂದ್ಕೊಂಡಂತೆ ಸಾಮ್ರಾಟ್ ಅವರು ಅಮೇರಿಕಾಗೆ ಹೊರಡೋದಕ್ಕೆ ಸಿದ್ಧರಾಗ್ತಿದ್ರೆ ರಾಮಕೃಷ್ಣ ಅವರು ಲಲಿತಾ ಅವರಿಗೆ ಒಂದು ಕಡೆ ಮಗಳು ಅಷ್ಟು ದೂರ ಹೋಗ್ತಿದ್ದಾಳೆ ಎಂಬ ಬೇಸರ, ಇನ್ನೊಂದು ಕಡೆ ಸಾಮ್ರಾಟ್ನಂಥ ಪ್ರಬುದ್ಧ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ ಜೊತೆ ಸುರಕ್ಷಾ ಜೀವನ ಆನಂದವಾಗಿ ಸಾಗುತ್ತೆ ಎಂಬ ಸಂತೋಷ ಇನ್ನೊಂದು ಕಡೆ. ಇಷ್ಟು ದಿನ ಕಣ್ಣು ಮುಂದೆ ಇದ್ದ ವಿಜ್ಜು ಈಗ ಇರಬೇಕಂದ್ರೆ ಯಾಕೋ ಬೇಸರ ಅನ್ನಿಸ್ತು. ಇಷ್ಟು ದಿನ ಹತ್ತಿರವೇ ಇದ್ದ ವಿಜ್ಜು ಈಗ ದೂರ ಆಗ್ತಿದ್ದಾನೆ, ಅದೊಂದು ಬೇಸರದ ಸಂಗತಿ ಅವರಿಗೆ. ಇನ್ನು ಮಗಳನ್ನು ಅಷ್ಟರವರೆಗೆ ಬಿಟ್ಟಿರಲಾರದ ರಾಮಕೃಷ್ಣ ಅವರು ಬೇಸರದಿಂದ ಮಗಳನ್ನು ಹಿಡಿದು ಕಣ್ಣೀರನ್ನು ಹಾಕಿದ್ರು. ಏನು ಮಾವ, ಯಾಕೆ ಕಣ್ಣೀರು? ನಿನ್ನ ಮಗಳನ್ನು ನನ್ನ ಜೊತೆ ಕಳಿಸೋದಕ್ಕೆ ಇಷ್ಟೊಂದು ಅಳ್ತಿದ್ಯಾ? ನಿಮ್ಮ ಮಗಳು ಬರ್ತಾಳೆ ನನ್ನ ಹತ್ರ, ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಸಾಮ್ರಾಟ್ ಅಂತ ಇದ್ದರೆ ಕೂಡಲೇ ರಾಮಕೃಷ್ಣ ಅವರು ಸಾಮ್ರಾಟ್ನನ್ನು ಅಪ್ಕೊಂಡು ಭಾವುಕರಾಗ್ತಾ, ನೀನು ಚೆನ್ನಾಗಿ ನೋಡ್ಕೊಳ್ತೀಯಾ ಅಲ್ವಾ ಅಳಿಯಂದರೆ, ಅದಕ್ಕೆ ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಸಣ್ಣ ಸಣ್ಣ ಮಾತುಗಳಿಗೆ ತಪ್ಪು ತಿಳುವಳಿಕೆ ಮಾಡಿಕೊಳ್ಳದೆ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಸಂತೋಷವಾಗಿದ್ದರೆ ನಮಗಷ್ಟೇ ಸಾಕು. ನಾವು ಇಲ್ಲಿದ್ದರೂ ನಮ್ಮ ಪ್ರಾಣವೆಲ್ಲ ಅಲ್ಲೇ ಇರುತ್ತೆ ಅಂತ ರಾಮಕೃಷ್ಣ ಅವರು ಹೇಳ್ತಿದ್ರೆ ಅಷ್ಟು ಗಂಭೀರವಾಗಿ, ಅಷ್ಟು ಭಾವುಕವಾಗಿ ಮಾತಾಡ್ತಿದ್ದ ರಾಮಕೃಷ್ಣ ಅವ್ರನ್ನ ಗಟ್ಟಿಯಾಗಿ ಒಪ್ಕೊಂಡು, ಹೌದು ಮಾವ, ನಾನು ಭರವಸೆ ಕೊಡ್ತೀನಿ, ನಿನ್ನ ಮಗಳ ಕಣ್ಣಲ್ಲಿ ಕಣ್ಣೀರಿನ ಹನಿ ಕೂಡ ಹೊರಗೆ ಬರೋದಕ್ಕೆ ಬಿಡಲ್ಲ, ನನ್ನ ನಂಬು, ಭರವಸೆ ನೀಡ್ತಿದ್ದೀನಿ ಅಂತ ಹೇಳಿದ್ರಿಂದ ರಾಮಕೃಷ್ಣ ಅವರು ಕೂಡ ಹಾಗೆ ಗಟ್ಟಿಯಾಗಿ ಒಪ್ಕೊಂಡು
ಸಾಮ್ರಾಟ್ ಜೊತೆ ನಿನ್ನನ್ನು ಮಾತ್ರ ನಂಬ್ತಿದ್ದೀನಿ. ನಿನ್ನನ್ನು ನಂಬಿ ನನ್ನ ಮಗಳನ್ನು ಅಷ್ಟು ದೂರ ಕಳಿಸ್ತಿದ್ದೀನಿ ಸಾಮ್ರಾಟ್. ಪ್ಲೀಸ್ ಅವಳನ್ನ ಇನ್ಯಾವತ್ತೂ ನೋಯಿಸಬೇಡ. ತುಂಬ ಚಿಕ್ಕ ವಯಸ್ಸಿನಲ್ಲಿ ನನ್ನ ಮಗಳು ಎಷ್ಟೋ ನೋವುಗಳನ್ನು ಅನುಭವಿಸಿದಾಳೆ, ಅವಮಾನಗಳನ್ನು ಅನುಭವಿಸಿದಾಳೆ. ಅವೆಲ್ಲವನ್ನು ಮರೆಯುವಂತೆ ಮಾಡು ಸಾಕು. ಅಷ್ಟಕ್ಕಿಂತ ಇನ್ನು ಏನನ್ನು ಬೇಡಲ್ಲ ನಾವು ಅಂದರು ರಾಮಕೃಷ್ಣ ಅವರು. ಅಲ್ಲಿಗೆ ಬಂದ ಶ್ರೀನಿವಾಸ್ ಅವರು ರಾಮಕೃಷ್ಣ ಅವರ ಭುಜದ ಮೇಲೆ ಕೈ ಹಾಕಿ, ಅಯ್ಯೋ ಬೀಗರೆ, ಇದು ಸಣ್ಣ ಮಗುವಿನಂತೆ, ಇನ್ನು ಹೀಗಾದರೆ ಹೇಗೆ ಹೇಳಿ? ನಾವೆಲ್ಲ ಇಲ್ವಾ ಸುರಕ್ಷಾಗೆ? ಅವಳು ನನಗೆ ಮಗಳಿದ್ದಂತೆ. ಹೆಸರಿಗೆ ನಮ್ಮ ಮನೆಯ ಸೊಸೆ ಆದರೂ ನಮ್ಮ ಮನೆ ಮಹಾರಾಣಿ ಅವಳು. ಅವಳ ಕಾಲಿಗೆ ಸಣ್ಣ ಗಾಯವೂ ಆಗದಂತೆ ನೋಡಿಕೊಳ್ಳೋ ಜವಾಬ್ದಾರಿ ಇನ್ನು ಮುಂದೆ ನಮ್ಮದು. ನೀನು ನಿನ್ನ ಮಗಳನ್ನು ಎಷ್ಟು ಪ್ರೀತಿಯಿಂದ ಬೆಳೆಸಿದೆಯೋ ಅದಕ್ಕಿಂತ 2ರಷ್ಟು ಪ್ರೀತಿಯಿಂದ ನಾವು ನೋಡ್ಕೊಳ್ತೀವಿ ಅಂತ ಭರವಸೆ ನೀಡಿದ್ರು ಶ್ರೀನಿವಾಸ್ ಅವರು. ಲಲಿತಾ ಅವರು ಕೂಡ ಸುರಕ್ಷಾಳನ್ನು ಹಿಡಿದು ಹತ್ತು ಸುರಕ್ಷಾಳ ಕೈಯನ್ನು ತೆಗೆದುಕೊಂಡು ಸಾಮ್ರಾಟ್ ಕೈಯಲ್ಲಿಡ್ತಾ, ನನ್ನ ಮಗಳು ಸಣ್ಣ ಮಗು ಕಣಪ್ಪ, ಆವೇಶದಲ್ಲಿ ಒಂದು ಮಾತಂದ್ರು ದೊಡ್ಡ ಮನಸ್ಸಿಂದ ಕ್ಷಮಿಸು ಅಂದರು. ಜಾಗ್ರತೆ ಮಗನೇ ನನ್ನ ಮಗಳನ್ನು ಅಂತ ಹೇಳಿದ್ರು. ವೀಲ್ ಚೇರಲ್ಲಿದ್ದ ವೈಶಾಲಿಯವರು ಲಲಿತಾ ಅವ್ರ ಕೈ ಹಿಡಿದು ನಾನಿದ್ದೀನಿ ಎನ್ನುವಂತೆ ಭರವಸೆ ನೀಡಿದ್ರು ಕಣ್ಮಿಟಕಿಸ್ತಾ. ಇದು ಮಗಳನ್ನು ಅತ್ತೆ ಮನೆ ಕಳಿಸೋ ಪ್ರತಿಯೊಬ್ಬ ತಂದೆ ತಾಯಿಯರಿಗೂ ಇರುವ ಬೇಸರವೇ. ಆದ್ದರಿಂದ ಹಾಗೆ ಅವರ ವಿದಾಯದ ಕಾರ್ಯಕ್ರಮ ನಡೆದೇ ಹೋಯಿತು. ಆರ್ಯನನ್ನು ನೋಡಿ ನಿನ್ನ ಲಗೇಜ್ ಪ್ಯಾಕ್ ಮಾಡ್ಕೊಂಡಿದ್ಯಾ ಅಂತ ಕೇಳಿದ ಸಾಮ್ರಾಟ್. ಆರ್ಯನ್ ಮಾತ್ರ ತಾನು ಒಂದು 10 ದಿನದ ನಂತರ ಅಲ್ಲಿಗೆ ಬರೋದಾಗಿ ಹೇಳ್ದ. ಇನ್ನು ಸಾಮ್ರಾಟ್ ಕೂಡ ಈಗ ಯೂನಿವರ್ಸಿಟಿ ರಜೆ ಇರೋದ್ರಿಂದ ಆರ್ಯನನ್ನು ಅಷ್ಟೊಂದು ಒತ್ತಾಯ ಮಾಡಲಿಲ್ಲ. ಇನ್ನು ಮಗಳು ಮತ್ತು ಅಳಿಯನಿಗೆ ಬೀಳ್ಕೊಡುಗೆ ನೀಡಲು ಎಲ್ಲರೂ ಸೇರಿ ವಿಮಾನ ನಿಲ್ದಾಣಕ್ಕೆ ಹೊರಟರು. ವಿಮಾನ ನಿಲ್ದಾಣದಲ್ಲಿ ಆನಂತರ ಎಲ್ಲರ ವಿದಾಯದ ನಡುವೆ ಶ್ರೀನಿವಾಸ್ ಅವರು ವೈಶಾಲಿ, ಸಾಮ್ರಾಟ್, ಸುರಕ್ಷಾ ಮತ್ತು ವಿಜ್ಜು ಜೊತೆ ವಿಮಾನ ಹತ್ತಿದ್ರು. ವಿಮಾನ ಹಾರುವವರೆಗೂ ನಿಲ್ದಾಣದಲ್ಲಿ ಇದ್ದು ಭಾರವಾದ ಮನಸ್ಸಿನಿಂದ ಹಿಂದೆ ಬಂದರು ರಾಮಕೃಷ್ಣ ಮತ್ತು ಲಲಿತಾ ಅವರು. ಮನೆಗೆ ಬಂದ ಮೇಲೆ ರಾಮಕೃಷ್ಣ ಅವರು ಲಲಿತಾ ಅವರು ಬೇಸರದಲ್ಲಿದ್ದರೆ ಆರ್ಯನ್ ಅವರ ಅಪ್ಪ ಅಮ್ಮ ಕೂಡ ಅವರ ಜೊತೆಯಲ್ಲಿ ಸಾಯಂಕಾಲದವರೆಗೆ ಅಲ್ಲೇ ಇದ್ದು ಆರ್ಯನ್ ಅವರ ತಂದೆ ತಾಯಿ ಸಾಯಂಕಾಲಕ್ಕೆ ಮನೆಗೆ ಹೊರಟು ಹೋದರು. ಅಮೆರಿಕಾದಲ್ಲಿ ಸುರಕ್ಷಾ ಅವರು ಅಮೆರಿಕ ತಲುಪುವಷ್ಟರಲ್ಲಿ ಅಲ್ಲಿ ಮಧ್ಯಾಹ್ನ ಆಗಿತ್ತು. ಮನೆಗೆ ಹೋಗಿ ಮುಖ ತೊಳೆದು ಊಟ ಮಾಡಿ ಎಲ್ಲರೂ ವಿಶ್ರಾಂತಿ ಮಾಡೋದಕ್ಕೆ ಹೋದರು. ಆ ದಿನದಿಂದ ನಿಜವಾಗಿಯೂ ಸುರಕ್ಷಾ ಮನೆಯ ಮಹಾರಾಣಿಯಾದ್ಲು. ಸಾಮ್ರಾಟ್ ಪ್ರೀತಿ, ಅತ್ತೆ ಮಾವಂದಿರ ಮಮತೆಯಲ್ಲಿ ಸುರಕ್ಷಾ ಮಿಂದೆದ್ಲು. ಅಂದಹಾಗೆ ಆರ್ಯನ್ 10 ದಿನಗಳಲ್ಲಿ ಅಮೆರಿಕಕ್ಕೆ ಹೋದ. ಮೊದಲು ಸಾಮ್ರಾಟ್ ಹತ್ರ ಹೋದ ಆರ್ಯನನ್ನು ಮನೆಯಲ್ಲೇ ಇರುವಂತೆ ಸಾಮ್ರಾಟ್ ಹೇಳಿದರೆ ಆರ್ಯನ್ ಮಾತ್ರ ನಯವಾಗಿ ನಿರಾಕರಿಸಿ ವಾರಕ್ಕೊಮ್ಮೆ ಬರ್ತೀನಿ ಅಂತ ಮಾತು ಕೊಟ್ಟು ಹೊರಗೆ ಉಳ್ಕೊಂಡ. ಹೀಗೆ ದಿನಗಳೆಲ್ಲ ಸಂತೋಷವಾಗಿ ಕಳೆದು ಹೋಗ್ತಿದೆ. ಸುರಕ್ಷಾಳ ಆರೈಕೆ ವಿಜ್ಜುನಿಂದ ವೈಶಾಲಿಯವರು ಕೂಡ ಬೇಗನೆ ಚೇತರಿಸ್ಕೊಂಡ್ರು. ಪ್ರತಿದಿನ ಬೆಳಿಗ್ಗೆ ಸುರಕ್ಷಾಳಿಗಿಂತ ಮುಂಚೆ ಎಚ್ಚರವಾಗುವ ವಿಜ್ಜುನ ಜವಾಬ್ದಾರಿ ಯಾವಾಗಲೂ ಸಾಮ್ರಾಟ್ನದ್ದೇ. ಆದರೆ ವಿಜ್ಜುನನ್ನು ಶುಚಿಗೊಳಿಸಿದ ಮೇಲೆ ವೈಶಾಲಿಯವರ ಹತ್ರ ಬಿಟ್ಬಿಟ್ಟು ಅಲ್ಲಿ ಇರದೆ ಮತ್ತೆ ತಮ್ಮ ರೂಮಿಗೆ ಬಂದುಬಿಟ್ಟು ಸುರಕ್ಷಾ ಜೊತೆ ಸರಸದ ಕೆಲಸ ಶುರು ಮಾಡ್ದ. ಯಾಕಂದರೆ ವಿಜ್ಜು ಇರುವಾಗ ಸುರಕ್ಷಾ ಮೇಲೆ ಕೈ ಹಾಕಿದ್ರೆ ಈ ವಿಜ್ಜುಗೆ ಇಷ್ಟ ಆಗಲ್ಲ ಪಾಪ. ವಿಜ್ಜುನನ್ನು ವೈಶಾಲಿಯವರ ಹತ್ರ ಬಿಟ್ಬಿಟ್ಟು ಮೆಲ್ಲನೆ ಬಂದು ಸುರಕ್ಷಾಳ ಪಕ್ಕ ಸೇರಿಕೊಂಡ ಸಾಮ್ರಾಟ್ ಹಿಂದಿನಿಂದ ಅಪ್ಪಿಕೊಂಡಂತೆ. ನಿದ್ದೆಯಲ್ಲಿದ್ದ ಸುರಕ್ಷಾ ಸಾಮ್ರಾಟ್ ಬಂದು ತನ್ನನ್ನು ಅಪ್ಪಿಕೊಳ್ತಿದ್ದಂತೆ ಆ ಕೈಗಳ ಸ್ಪರ್ಶಕ್ಕೆ ಕಣ್ಣು ತೆರೆದು ತನ್ನ ಸೊಂಟದ ಮೇಲೆ ಆವರಿಸಿದ ಸಾಮ್ರಾಟ್ ಕೈಗಳ ಮೇಲೆ ತನ್ನ ಕೈ ಇಟ್ಲು. ಮೆಲ್ಲನೆ ಹಿಂದಿನಿಂದ ಸುರಕ್ಷಾಳ ಬೆನ್ನ ಮೇಲೆ ತುಟಿಗಳ ಮುದ್ರೆ ಒತ್ತುತ್ತಾ ಕ್ಲೌಡಿ ಬೇಬಿ ಅಂದ ಮುದ್ದಾಗಿ. ಸುರಕ್ಷಾ ಧರಿಸಿದ್ದ ಟೀ ಶರ್ಟನ್ನು ಸೊಂಟದ ಹತ್ರ ಮೇಲೆ ಸರಿಸುತ್ತಾ ತೆಳುವಾದ ಹೊಟ್ಟೆಯನ್ನು ಹಸ್ತದಿಂದ ಸವರುತ್ತಾ ಸಣ್ಣ ಬೆರಳಿನಿಂದ ವೀಣೆ ಮೀಟುವಂತೆ ಮಾಡ್ತಾ, ಕ್ಲೌಡಿ ಬೇಬಿ ನೀನು ನಿದ್ದೆ ಮಾಡಿಲ್ಲ ಅಂತ ನನಗೆ ಗೊತ್ತು ಅಂದ ಸಾಮ್ರಾಟ್. ಸುರಕ್ಷಾ ನಗ್ತಿದ್ದಾಳೆ, ಆದರೆ ಮೌನವಾಗಿದ್ದಾಳೆ. ಸುರಕ್ಷಾಳ ನಗುವನ್ನು ಎದುರಿಗಿರೋ ಕನ್ನಡಿಯಲ್ಲಿ ನೋಡ್ತಾ, ಹಾ ಕ್ಲೌಡಿ ನಂಗೆ ತಿಳಿಯಲ್ಲ ಅಂದ್ಕೊಂಡಿದ್ಯಾ ನೀನು ನಿದ್ದೆ ಮಾಡಿಲ್ಲ ಅಂತ?
ಅನ್ನುತ್ತಾ ಸೊಂಟದ ಮೇಲೆ ಚಕ್ಕಲಿಗಿಲಿ ಇಡುತ್ತಾ ಕತ್ತಿನ ಮೇಲೆ ಮುತ್ತು ಕೊಡ್ತಿದ್ರೆ ಅಲ್ಲಿಯವರೆಗೂ ಕಷ್ಟಪಟ್ಟು ಅಡಗಿಸಿಟ್ಟ ನಗುವನ್ನು ಗಟ್ಟಿಯಾಗಿ ಕಿಲಕಿಲ ನಗ್ತಾ ಸಾಮ್ರಾಟ್ ಪ್ಲೀಸ್ ಅನ್ನುತ್ತಾ ಬಳಕ್ ಹೋಗ್ತಿದ್ದಾಳೆ ಸುರಕ್ಷಾ. ಏನು ಪ್ಲೀಸ್ ಬೇಬಿ ಅನ್ನುತ್ತಾ ಸುರಕ್ಷಾಳ ಮೇಲೆ ಸವಾರಿ ಮಾಡ್ತಾ ನಾನು ಕೂಡ ಪ್ಲೀಸ್ ಅಂದೆ ಅಲ್ವಾ ಅನ್ನುತ್ತಾ ತುಟಿಗಳ ಮೇಲೆ ಸಣ್ಣ ಮುತ್ತು ನೀಡಿ ಮತ್ತೆ ನಿನ್ನ ಮಗ ಬಂದ ಅಂದರೆ ಕನಿಷ್ಠ ನಿನ್ನ ಹತ್ರ ಕೂಡ ಬರೋದಕ್ಕೆ ಬಿಡಲ್ಲ ಆ ನನ್ನ ಮಗ ಅಂದ ಮುನಿಸಿನಿಂದ ಸಾಮ್ರಾಟ್. ಸಾಮ್ರಾಟ್ ಮುಖ ನೋಡಿ ಬರ್ತಿದ್ದ ನಗುವನ್ನು ತಡೀತಾ ಮೂಗು ಹಿಡಿದು ಎಳೆಯುತ್ತಾ ನನ್ನ ವಿಚ್ಚು ನಾನೇನಾದರೂ ಅಂದೆ ಅಂದರೆ ಅಷ್ಟೇ ನೋಡು ಅಂದ್ಲು ಬೆರಳು ತೋರಿಸುತ್ತಾ. ಸಾಮ್ರಾಟ್ ಆ ಬೆರಳನ್ನು ಮೆಲ್ಲನೆ ಕಚ್ತಾ ಹಾಗಾದರೆ ಅವನೇನು ಅನ್ನಲ್ಲ ಬಿಡು ಅನ್ನುತ್ತಾ ಬೆರಳು ಬಿಟ್ಟು ಸುರಕ್ಷಾಳ ತುಟಿಗಳನ್ನ ಗಾಢವಾಗಿ ಮುತ್ತಿಟ್ಟ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.